ಇನ್ನು ಬೆಂಗಳೂರಿನ ಹಲವು ಕಡೆಗಳಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಹಲವು ಏರಿಯಾಗಳಲ್ಲಿ ಮರಗಳು ಧರೆಗುರುಳಿವೆ. ಪೀಣ್ಯದ ಬಿಎಫ್ಡಬ್ಲ್ಯೂ ರಸ್ತೆಯಲ್ಲಿ ಮರ ಧರೆಗುರುಳಿದೆ. ಮರ ತೆರವು ಮಾಡಿ ಸಂಚಾರಕ್ಕೆ ಪೊಲೀಸರು ಅನುವು ಮಾಡಿಕೊಡ್ತಾ ಇದ್ದಾರೆ. ಹಲವು ಕಡೆಗಳಲ್ಲಿ ಇವತ್ತು ಮಳೆ ಆಗ್ತಾ ಇದೆ. ಕೆಆರ್ ಪುರಂನ ರಿಂಗ್ ರಸ್ತೆ, ಸರ್ವಿಸ್ ರಸ್ತೆ, ಎಚ್ಬಿಆರ್ ಲೇಔಟ್, ಎಸ್ಬಿಎಂ ಜಂಕ್ಷನ್, ಬಿಡಿಎ ಕಾಂಪ್ಲೆಕ್ಸ್, ಸಂಜಯ್ ನಗರ ಈ ರೀತಿಯ ಹಲವು ಕಡೆಗಳಲ್ಲಿ ಇವತ್ತು ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಅಲ್ಲಲ್ಲಿ ಮರಗಳು ಬೀಳ್ತಾ ಇದೆ. ಅದನ್ನ ತೆರವುಗೊಳಿಸುವಂತಹ ಕಾರ್ಯವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಸಂಚಾರ ಅಸ್ತವ್ಯಸ್ತವಾಗದಂತೆ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು. ನೋಡಿ, ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇಂತಹದ್ದೇ ಪರಿಸ್ಥಿತಿ. ಇವತ್ತು ಕೂಡ ಮಳೆ ಆಯಿತು. ಹಲವು ಕಡೆಗಳಲ್ಲಿ ಈ ರೀತಿ ಮರ ಧರೆಗುರುಳಿದೆ. ವಾಹನ ಸವಾರರಿಗೆ ಪರದಾಟ. ಅಲ್ಲಲ್ಲಿ ಕಾರ್ ನಿಂತಿರುತ್ತೆ, ಆಟೋ, ಬೈಕ್ಗಳು ಎಲ್ಲವೂ ಕೂಡ ಕೆಲವೊಂದು ಕಡೆಗಳಲ್ಲಿ ಆದಂತಹ ಅವಘಡಗಳನ್ನು ನಾವು ಗಮನಿಸಿದ್ವಿ. ಎಷ್ಟೋ ವಾಹನಗಳು ಜಖಮಾದಂತಹ ಘಟನೆ, ಎಷ್ಟೋ ಪ್ರಾಣಗಳು ಸಣ್ಣ ಪ್ರಮಾಣದಲ್ಲಿ ಬಚಾವಾದಂತಹ ವಿಚಾರಗಳನ್ನು ಕೂಡ ನಾವು ಗಮನಿಸಿದ್ವಿ. ನೀವು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಹಲವೆಡೆ ಬೇರೆ ಬೇರೆ ಬೆಂಗಳೂರಿನ ಹಲವೆಡೆಯ ದೃಶ್ಯಗಳು, ಬೇರೆ ಬೇರೆ ಕಡೆಯ ದೃಶ್ಯಗಳು. ಸಂಜಯ್ ನಗರ, ಬಿಡಿಎ ಕಾಂಪ್ಲೆಕ್ಸ್, ಎಸ್ಬಿಎಂ ಜಂಕ್ಷನ್, ಎಚ್ಬಿಆರ್ ಲೇಔಟ್ ಸೇರಿದಂತೆ ಹಲವು ಕಡೆಗಳಲ್ಲಿ ಮಳೆ ಆಗ್ತಾ ಇರೋದು. ಕೆಂಪೇಗೌಡ ಏರ್ಪೋರ್ಟ್ ಸುತ್ತ ಮಳೆ ಆರ್ಭಟಿಸಿದೆ. ವಿಮಾನಗಳ ಟೇಕ್ ಆಫ್, ಲ್ಯಾಂಡಿಂಗ್ ವಿಳಂಬವಾಗ್ತಾ ಇದೆ. ಮಳೆಯಿಂದಾಗಿ ಏರ್ಪೋರ್ಟ್ ಮೇಲ್ಛಾವಣಿಗೆ ಸೋರ್ತಾ ಇದೆ. ಟರ್ಮಿನಲ್ 1ರ ಮೇಲ್ಛಾವಣಿಯಲ್ಲಿ ನೀರು ಸೋರಿಕೆ ಆಗ್ತಾ ಇದೆ. ಏರ್ಪೋರ್ಟ್ ಸಿಬ್ಬಂದಿ ಮತ್ತು ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ಬಾರಿ ಮಳೆ ಬಂದಾಗ ಮೇಲ್ಛಾವಣಿ ಸೋರ್ತಾ ಇತ್ತು. ಆದರೆ ಮತ್ತೆ ಈಗ ಮಳೆ ಬಂದ್ರೂ ಕೂಡ ಯಾವುದೇ ರೀತಿ ಬದಲಾವಣೆಗಳಿಲ್ಲ. ಮತ್ತೆ ಮಳೆ ನೀರಿಂದ ಸೋರಿಕೆ ಆಗ್ತಾ ಇದೆ. ಅಲ್ಲಿನ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ನೋಡಿ, ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇನ್ನು ವಿಮಾನ ನಿಲ್ದಾಣದಲ್ಲೇ ಇಂತಹ ಪರಿಸ್ಥಿತಿ ಇದೆ ಅಂತ ಏನು ಹೇಳಬೇಕು. ಕಳೆದ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿ ಸೋರಿಕೆ ಆಗಿತ್ತು. ಎಚ್ಚೆತ್ಕೊಳ್ತಾರೆ, ಇದನ್ನು ಸರಿ ಮಾಡ್ತಾರೆ ಅನ್ಕೊಂಡ್ರೆ ಇಲ್ಲ, ಮತ್ತೆ ಈಗ ಮಳೆ ಬಂದಾಗಲೂ ಕೂಡ ಅಂತಹದ್ದೇ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಈ ಕಡೆ ವಿಮಾನ ಪ್ರಯಾಣಿಕರೇ ಮತ್ತೆ ಅಲ್ಲಿನ ಸಿಬ್ಬಂದಿಗಳಿಗೆ ಇದು ಪರದಾಡುವಂತಹ ಪರಿಸ್ಥಿತಿ. ಸಿಬ್ಬಂದಿಗಳು ನೀರು ಎತ್ತೆತ್ತು ಹಾಕಬೇಕು, ಇನ್ನು ವಿಮಾನ ಪ್ರಯಾಣಿಕರು ಆ ಕಡೆ ಹೋಗೋಕ್ಕಾಗದೆ ಪರದಾಡಬೇಕು. ಇಂತಹ ಪರಿಸ್ಥಿತಿ ಇದೆ. ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಯ ಪರಿಣಾಮದ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಎಷ್ಟೋ ಕಡೆಗಳಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡ್ತಾರೆ. ಅದೊಂದು ಕಡೆ ಆಯಿತು ಅಂದರೆ, ಮರ ಬಿದ್ದು ಎಷ್ಟೋ ಕಡೆಗಳಲ್ಲಿ ಅದನ್ನು ತೆರವು ಮಾಡಲಾಗದೆ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ. ನೋಡಿ, ಒಂದ್ ಕಡೆ ನೀವು ನೋಡ್ತಾ ಇರುವಂತಹ ದೃಶ್ಯಗಳು ವಿಮಾನ ನಿಲ್ದಾಣದ ದೃಶ್ಯಗಳು. ಟರ್ಮಿನಲ್ 1ರಲ್ಲಿ ಯಾವ ರೀತಿ ಮೇಲ್ಛಾವಣಿ ಸೋರ್ತಾ ಇದೆ. ಮಳೆ ಬಂದಂತಹ ಪರಿಣಾಮವಾಗಿ ಸಂಪೂರ್ಣವಾಗಿ ಸೋರ್ತಾ ಇರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ.